ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ ಇವತ್ತು ಗಿಡಗಳಲ್ಲಿ ಬರುವಂತಹ ರೋಗಗಳು ಅಂದರೆ ಫಿಕ್ಸ್ ಫೆಸ್ಟ್ ಮೈಟ್ ಹೀಗೆ ಬರುವಂತಹ ರೋಗಗಳಿಗೆ ಮನೆಯಲ್ಲಿಯೇ ಇರುವಂತಹ ಪದಾರ್ಥಗಳನ್ನು ಬಳಸಿ ನಾವು ಹೇಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಾಗಿರ್ಬೋದು ಅಥವಾ ರೋಗಗಳನ್ನು ವಾಸಿ ಮಾಡೋದಕ್ಕೆ ಯಾವ ರೀತಿ ಫರ್ಟಿಲೈಸರ್ನ ತಯಾರು ಮಾಡೋದು ಅಂತೇಳಿ ನೋಡೋಣ. ಗಿಡಗಳಲ್ಲಿ ಈ ರೀತಿ ಇರುವೆಗಳಾಡೋವಂಥದ್ದಿರ್ಬೋದು, ಈ ರೀತಿ ಯೆಲ್ಲೋ ಕಲರ್ ರೋಗಗಳಿರ್ಬೋದು, ಇವೆಲ್ಲವೂ ಕೂಡ ನಾವು ಇವತ್ತು ಬಳಸುವಂತಹ ಈ ಫರ್ಟಿಲೈಸರಿಂದ ಖಂಡಿತವಾಗಿ ಒಂದು 75% ವಾಸಿಯಾಗುತ್ತೆ. ಅಷ್ಟು ಪರಿಣಾಮಕಾರಿಯಾಗಿ ಆ ಫರ್ಟಿಲೈಸರು ಗಿಡಗಳಿಗೆ ಕೆಲಸ ಮಾಡುತ್ತೆ. ಹಾಗೆ ಗಿಡಗಳಲ್ಲಿ ಬರುವಂತಹ ಇರುವೆಗಳು ನೋಡಿ, ಇಲ್ಲಿ ಇರುವೆಗಳು ಆಡ್ತಾ ಇರುತ್ತೆ ಗಿಡಗಳಲ್ಲಿ. ಮತ್ತು ಈ ಇರುವೆಗಳು ಹೋಗೋದೇ ಇಲ್ಲ. ಕಾರಣ ಈಗಂತೂ ಬೇಸಿಗೆ ಕಾಲ ಆಗಿರೋದ್ರಿಂದ ಗಿಡಗಳಲ್ಲಿ ಸಾಕಷ್ಟು ತೇವಾಂಶ ಇರೋದ್ರಿಂದ ಇರುವೆಗಳು ಮನೆ ಮಾಡ್ಕೊಂಡಿರ್ತವೆ ಗಿಡಗಳಲ್ಲಿ. ಇಂತಹ ಇರುವೆಗಳನ್ನು ಕೂಡ ನಾವು ಇಲ್ಲದಂತೆ ಮಾಡಬೇಕು ಅಂದರೆ ಈ ನಾನು ಇವಾಗ ತೋರಿಸುವಂತಹ ಈ ಕೀಟನಾಶಕ ತುಂಬ ಒಳ್ಳೆಯ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಬನ್ನಿ ಈ ಕೀಟನಾಶಕವನ್ನು ಹೇಗೆ ತಯಾರು ಮಾಡೋದು ಅಂತ ನೋಡ್ಕೊಂಡು ಬರೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ಮೊದಲಿಗೆ ಒಂದು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಏನಂದರೆ, ಈಗ ತುಂಬ ಬೇಸಿಗೆ ಕಾಲ ಆಗಿರೋದು ಎಲ್ಲರಿಗೂ ಗೊತ್ತೇ ಇದೆ. ಬೇಸಿಗೆ ಕಾಲ ಜಾಸ್ತಿ ಆಗಿರೋದ್ರಿಂದ ಗಿಡಗಳು ಚೆನ್ನಾಗಿ ಗ್ರೋ ಆಗ್ತಾಯಿಲ್ಲ. ಎಲ್ಲೇ ನೋಡಿದ್ರೂ ಬರೀ ಕಡ್ಡಿ ರೀತಿಯೇ ಇದೆ. ಗಿಡಗಳ ಬೆಳವಣಿಗೆ ಕುಂಠಿತ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ನಾನು ಇಲ್ಲಿ ಇದ್ದಂತಹ ಎಲ್ಲ ಹೈಬ್ರಿಡ್ ಗಿಡಗಳನ್ನು ನಾನು ಸ್ಥಳಾಂತರಿಸಿದ್ದೇನೆ. ಹಾಗೆ ಸಾಧ್ಯವಾದಷ್ಟು ಗಿಡಗಳನ್ನು ಈ ರೀತಿ ಗುಂಪಾಗಿ ಇಡೋದಕ್ಕೆ ಟ್ರೈ ಮಾಡಿದ್ದೇನೆ. ಏಕೆಂದರೆ ಗಿಡಗಳು ಗುಂಪಾಗಿದ್ದಾಗ ಸ್ವಲ್ಪ ಬಿಸಿಲಿನ ಬೇಗೆಯುವಿಕೆ ಕಡಿಮೆ ಆಗಿ ಸ್ವಲ್ಪ ಗಿಡಗಳು ಸಾಯುವ ಪ್ರಮಾಣ ಕಡಿಮೆ ಆಗುತ್ತೆ. ಚೇತರಿಕೆ ಓವರಾಗಿಲ್ಲ ಅಂದ್ರೂ ಸಾಯುವ ಪ್ರಮಾಣ ಅಥವಾ ಗಿಡ ಹಾಳಾಗುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನಾನು ಗಿಡಗಳನ್ನು ಈ ರೀತಿ ಗುಂಪಾಗಿ ಇಟ್ಟಿದ್ದೀನಿ. ಹಾಗೆ ದಾಸವಾಳ ಗಿಡಗಳನ್ನು, ಹೈಬ್ರಿಡ್ ಗಿಡಗಳನ್ನು ಮೇಯ್ನಾಗಿ ನಾನು ಈ ರೀತಿ ನೆರಳಿನಲ್ಲಿ ಇಟ್ಟಿದ್ದೀನಿ. ನೆರಳಿನಲ್ಲಿ ಇಟ್ಟ ಮೇಲೆ ನನ್ನ ಹತ್ರ ಒಳ್ಳೆಯ ಫಲಿತಾಂಶವನ್ನು ನಾನು ನೋಡಿದ್ದೇನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೆಲವೊಂದು ಗಿಡಗಳನ್ನು ನಾನು ಬಾಲ್ಕನಿಗೂ ಕೂಡ ಶಿಫ್ಟ್ ಮಾಡಿದ್ದೇನೆ. ಹಾಗಾಗಿ ಯಾರಾದರೂ ತುಂಬ ಬಿಸಿಲಿರೋ ಅಂಥವರು, ನಿಮಗೆ ನೆರಳಿನ ಜಾಗಗಳಿದ್ದರೆ ನೀವು ಅದನ್ನು ಗಿಡಗಳನ್ನು ನೆರಳಿಗೆ ಶಿಫ್ಟ್ ಮಾಡ್ಕೊಳ್ಳಿ. ನೋಡಿ, ಎಷ್ಟೇ ಮೊಗ್ಗುಗಳು ಬಂದರೂ ಕೂಡ ಹೈಬ್ರಿಡ್ ಗಿಡಗಳಲ್ಲಿ ಮೊಗ್ಗು ನಿಲ್ಲೋದಿಲ್ಲ. ಬಿಸಿಲು ಜಾಸ್ತಿ ಇರೋದ್ರಿಂದ ನೋಡಿ ಈ ರೀತಿ ಉದುರೋಗುತ್ತೆ. ನನ್ನ ಹತ್ರ ಇನ್ಯಾವುದೂ ಹೆಚ್ಚು ರೀಸನ್ ಇರಲಿಲ್ಲ ಮೊಗ್ಗುಗಳು ಉದುರೋದಕ್ಕೆ. ಆಮೇಲೆ ನಾನು ಕೆಲವೊಂದು ಗಿಡಗಳನ್ನೆಲ್ಲ ನಾನು ಬಾಲ್ಕನಿಗೆ ಶಿಫ್ಟ್ ಮಾಡಿದೆ ಮೊದಲೇ. ಅವೆಲ್ಲ ಚೆನ್ನಾಗಿ ಹೂವಾಗ್ತಿತ್ತು. ಮತ್ತು ಇಲ್ಲಿರೋಂಥ ಗಿಡಗಳಲ್ಲಿ ಮಾತ್ರ ಹೂಗಳು ಈ ರೀತಿ ಮೊಗ್ಗು ಆಗೋದು, ತುಂಬ ಮೊಗ್ಗುಗಳು ಬರುತ್ತೆ, ಬಟ್ ಅವು ಯಾವೂ ನಿಲ್ಲೋದಿಲ್ಲ. ಹಾಗಾಗಿ ಯಾರ ಹತ್ರ ಆದರೂ ಈ ಥರ ಬಿಸಿಲಲ್ಲೇ ಗಿಡಗಳು ಇಟ್ಟಿದಾಗ ಅಂತ ನಿಮ್ಮ ಹತ್ರ ನೆರಳಿನ ಜಾಗ ಇದ್ದರೆ ದಯವಿಟ್ಟು ಅಂಥ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಬೇಸಿಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಮೊದಲು ಪ್ರಿಕಾಷನ್ ತೊಗೊಳ್ಳಿ ಗಿಡಗಳನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಮಿಲಿಬಗ್ಸ್ಗೂ ಕೂಡ ಈ ಫರ್ಟಿಲೈಸರ್ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನಾವು ನಮ್ಮ ಗಿಡಗಳು ಎಷ್ಟೇ ಸೇಫಾಗಿದ್ದಾವೆ, ಯಾವುದೇ ರೀತಿ ರೋಗ ಇಲ್ಲ ಅಂದರೂ ಕೂಡ ನೋಡಿ ಈ ರೀತಿ ಹೊಸ ಗಿಡಗಳಲ್ಲೇ ಈ ಥರ ಸಣ್ಣ ಏನಿನ ರೀತಿ, ಬಿಳಿ ಏನಿನ ರೀತಿ ಹುಳಗಳು ನಮ್ಮ ಗಿಡಗಳಲ್ಲಿ ಇರ್ತವೆ. ಇಂಥವಕ್ಕೆಲ್ಲ ನಾವು ಫರ್ಟಿಲೈಸರ್ನ ಬಳಸಬೇಕಾಗತ್ತೆ. ಇವೆಲ್ಲ ಜಾಸ್ತಿ ಬೆಳ್ಕೊತಾ ಹೋದರೆ ನಾವು ಹೀಗೆ ಬಿಟ್ಟರೆ ಇವು ನಮ್ಮ ಗಿಡಗಳನ್ನು ನಾಶ ಮಾಡೋದ್ರಲ್ಲಿ ಏನು ಎರಡನೇ ಮಾತಿಲ್ಲ. ಇಂಥವನ್ನೆಲ್ಲ ಸಣ್ಣ ಪ್ರಮಾಣದಲ್ಲಿ ಕಂಡಾಗಲೇ ನಾವು ಇವಕ್ಕೆ ಪರಿಹಾರವನ್ನು ಸೂಚಿಸ್ಕೊಳ್ಬೇಕು. ಈ ರೀತಿ ಫರ್ಟಿಲೈಸರ್ಗಳನ್ನ ತಯಾರು ಮಾಡಿ ಹಾಕೋದ್ರಿಂದ ನಾವು ಗಿಡಗಳನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಬನ್ನಿ ಫರ್ಟಿಲೈಸರ್ನ ತಯಾರು ಮಾಡೋಣ. ಈಗ ಹೇಗೆ ಅಂತ ನೋಡೋಣ. ಮನೆಯಲ್ಲೇ ಸುಲಭವಾಗಿ ಸಿಕ್ಕುವಂತಹ ಆಲೋವೆರಾ ಗಿಡದಿಂದ ಒಂದು ಕಟ್ಟಿಂಗನ್ನ ನಾನು ತಗೋತಾ ಇದ್ದೀನಿ ಈ ಒಂದು ಫರ್ಟಿಲೈಸರ್ನ ತಯಾರು ಮಾಡೋದಕ್ಕೆ. ಹಾಗೆ ಹಾಗೆ ತಂದಂತಹ ಆಲೋವೆರಾವನ್ನು ಹೀಗೆ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನಂತರ ಅದಕ್ಕೆ ಒಂದಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ನೀರಿನಲ್ಲಿ ಅದು ಮಿಕ್ಸ್ ಆಗೋ ಥರ ಹೀಗೆ ಕಲಿಸ್ಕೊಳ್ಳಿ. ಇದರಲ್ಲಿ ಅನೇಕ ರೀತಿಯ ಪ್ರೋಟೀನ್, ವಿಟಮಿನ್ಸ್ಗಳು ಆಲೋವೆರಾನಲ್ಲಿ ಇರುತ್ತೆ. ಆಲೋವೆರಾ ಒಂದು ರೂಟ್ ಬೂಸ್ಟರ್ ಆಗಿಯೂ ಕೆಲಸ ಮಾಡುತ್ತೆ ಅಂತೇಳಿ ನಾವು ಕಟ್ಟಿಂಗ್ಗಳನ್ನು ಹಾಕುವಾಗ ಆಲೋವೆರಾವನ್ನು ಬಳಸೋದನ್ನು ನೀವು ನೋಡಿದ್ದೀರಾ. ಹಾಗಾಗಿ ಆಲೋವೆರಾನಲ್ಲಿ ಕಹಿ ಅಂಶ ಇರೋದ್ರಿಂದ ಇದು ಅತ್ಯುತ್ತಮ ಕೀಟನಾಶಕವಾಗಿಯೂ ಕೂಡ ಕೆಲಸ ಮಾಡುತ್ತೆ. ಹೀಗೆ ಚೆನ್ನಾಗಿ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಆಗ ನಮಗೆ ಯಾವುದೇ ರೀತಿ ಸ್ಪ್ರೇ ಮಾಡುವಾಗ ತೊಂದರೆ ಆಗೋದಿಲ್ಲ.
ಹೀಗೆ ಬೆಣ್ಣೆ ತೆಗೆದು ಹುಳಿಯಾಗಿರುವಂತಹ ಮಜ್ಜಿಗೆಯನ್ನು ನಾನು ತಗೊಳ್ತಾ ಇದ್ದೀನಿ. 1 ಲೋಟ ಮಜ್ಜಿಗೆಯನ್ನು ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಆ ಫಿಲ್ಟ್ರನ್ನ ನಾನು ಡೈರೆಕ್ಟಾಗಿ ಆಲೋವೆರಾ ಜೆಲ್ ಜೊತೆನೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡೋದ್ರಿಂದ ಇದನ್ನು ನಾವು ಗಿಡಗಳಿಗೆ ಆರಾಮಾಗಿ ಕೊಡ್ಬೋದು. ಮತ್ತು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ನಮ್ಮದು ಸ್ಪ್ರೇಯರ್ ಕೂಡ ಹಾಳಾಗೋದಿಲ್ಲ. ಇದಕ್ಕೆ ನಾನೀಗ ಮತ್ತೊಂದು ಇಂಗ್ರೀಡಿಯೆಂಟ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಮಿಕ್ಸ್ ಮಾಡ್ತಿರೋ ಮತ್ತೊಂದು ಇಂಗ್ರೀಡಿಯೆಂಟ್ ಬಂದು ಲಿಕ್ವಿಡ್ ಸೋಪನ್ನು ನಾನು 1 ಸ್ಪೂನಷ್ಟು ಈ ಲಿಕ್ವಿಡ್ಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿ ಮೂರನ್ನು ಕೂಡ ಚೆನ್ನಾಗಿ ಡೈವರ್ಟ್ ಮಾಡ್ಕೊಳ್ಳೋಣ, ಕಲಿಸ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡೋದ್ರಿಂದ ಮಿಕ್ಸ್ ಮಾಡಿ ನಂತರ ನಾವು ಗಿಡಗಳಿಗೆ ಸ್ಪ್ರೇ ಕೊಡ್ಬೋದು. ಮತ್ತು ದೊಡ್ಡ ದೊಡ್ಡ ಗಿಡಗಳಿಗಾದರೆ ಬಕೆಟ್ ನೀರುಗಳಲ್ಲಿ ಇದನ್ನು ನಾವು ಗಿಡಗಳಿಗೆ ಹಾಕ್ಬೋದು. ತಯಾರಾದಂತಹ ಈ ಕೀಟನಾಶಕವನ್ನು ನಾವು ಈಗ ಸ್ಪ್ರೇ ಬಾಟಲ್ಗೆ ತುಂಬಿಸ್ಕೊಳ್ತಾ ಇದ್ದೀನಿ. ಸ್ಪ್ರೇ ಬಾಟಲ್ಗೆ ನಾನು 2 ಲೋಟದಷ್ಟು ಬಿಳಿ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. 2 ಲೋಟ ಬಿಳಿ ನೀರನ್ನು ಸೇರಿಸಿರೋದಕ್ಕೆ ನಾನು 1 ಲೋಟದಷ್ಟು ನಾನು ಈ ರೀತಿ ಫರ್ಟಿಲೈಸರ್ನ ಕೀಟನಾಶಕವನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಇಲ್ಲಿ ಬಳಸ್ತಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ನಾವು ಯಾವುದೇ ರೀತಿಯ ಖರ್ಚಿಲ್ಲದೆ ಮನೆಯಲ್ಲಿಯೇ ಸಿಗುವಂತಹ ಪದಾರ್ಥಗಳನ್ನು ನಾವು ಬಳಸಿ ಕೀಟನಾಶಕವನ್ನು ತಯಾರಿಸ್ತಾ ಇದ್ದೀನಿ. ಈ ಕೀಟನಾಶಕವನ್ನು ಎಲ್ಲರೂ ಆರಾಮಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳನ್ನ ಬಳಸಿ ತಯಾರಿಸ್ಕೊಳ್ಬೋದು. ಹಾಗೆ ನಾವು ಇಲ್ಲಿ ಬಳಸ್ತಾ ಇರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಗಿಡಗಳಿಗೆ ಒಳ್ಳೆಯ ಅತ್ಯುತ್ತಮ ಪೋಷಕಾಂಶಗಳನ್ನು ದೊರಕಿಸುವಂಥದ್ದಾಗಿರುತ್ತೆ. ನಿಮಗೆ ಗೊತ್ತಿರಲಿ. ಸ್ಪ್ರೇಯರ್ಗೆ ತುಂಬಿಸಿದ ನಂತರ ಸ್ಪ್ರೇಯರ್ನ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ. ಅದು ನೀಟಾಗಿ ಎಲ್ಲ ಹೊಂದಾಣಿಕೆ ಆಗೋ ಥರ ಮಾಡಿಕೊಂಡು ನಂತರ ರೋಗ ಇರುವಂತಹ ಗಿಡದ ಮೇಲೆ ನೀಟಾಗಿ ಸ್ಪ್ರೇ ಮಾಡಿ. ಇದನ್ನು ವಾರದಲ್ಲಿ 2 ಸಾರಿ ನೀವು ಸ್ಪ್ರೇ ಮಾಡಬೇಕಾಗುತ್ತೆ. ಹೀಗೆ ಸ್ಪ್ರೇ ಮಾಡೋದ್ರಿಂದ ನಾವು ಸುಮಾರು 75% ಅಷ್ಟು ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾದಂತೆ ಆಗುತ್ತೆ. ಹಾಗೆ ಗಿಡಗಳಲ್ಲಿ ಸುಮಾರು 75% ಅಷ್ಟು ರೋಗಗಳು ಸಾಯುತ್ತೆ. ಮೊದಲನೇ ಬಾರಿಗೇ ಅಷ್ಟು ರೋಗ ನಿರೋಧಕ ಶಕ್ತಿ ಈ ಫರ್ಟಿಲೈಸರ್ ನಮಗೆ ತಂದುಕೊಡುತ್ತೆ. ಮತ್ತು ನಾವು ವಾರ ಇದನ್ನು ಸ್ಪ್ರೇ ಮಾಡೋದ್ರಿಂದ ತುಂಬ ರೋಗಗಳೇ ಇಲ್ಲದಂತೆ ನಾವು ನಮ್ಮ ಗಾರ್ಡನ್ನ ರೋಗಮುಕ್ತವಾಗಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ಸ್ಪ್ರೇಯರ್ನ ಕೊಡೋದ್ರಿಂದ ನಾವು ಆಲೋವೆರಾ ಜೆಲ್ಲನ್ನು ಬಳಸಿದ್ದೀವಿ. ಆಲೋವೆರಾ ಜೆಲ್ಲಲ್ಲಿ ಫಾಸ್ಫರಸ್ ಇದೆ, ಹಾಗೆ ಮೆಗ್ನೀಷಿಯಮ್ ಇದೆ. ಇವೆಲ್ಲವೂ ಗಿಡಗಳ ಬೆಳವಣಿಗೆಗೆ ಅತ್ಯುತ್ತಮವಾದ ಕೆಲಸವನ್ನು ಮಾಡುತ್ತೆ. ಹಾಗೆ ನಾವು ಹುಳಿ ಮಜ್ಜಿಗೆಯನ್ನು ಬಳಸಿದ್ದೀವಿ. ಹುಳಿ ಮಜ್ಜಿಗೆ ಕೂಡ ಗಿಡಗಳಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಆಲ್ರೆಡಿ ಮಜ್ಜಿಗೆ ಮೊಸರಿನಲ್ಲಿ ಇದ್ದೇ ಇರುತ್ತೆ, ನಾವು ಕೇಳಿದ್ದೀವಿ. ಅದು ಕೂಡ ಎಲೆಗಳಲ್ಲಿ ಆಹಾರ ಉತ್ಪತ್ತಿ ಕ್ರಿಯೆಗೆ ಫೋಟೋಸಿಂಥಸಿಸ್ ಕ್ರಿಯೆ ನಡೆಯೋದಕ್ಕೆ ಗಿಡಗಳಿಗೆ ಒಳ್ಳೆಯ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ನಾವು ಆಲೋವೆರಾ ಮತ್ತು ಮಜ್ಜಿಗೆಯನ್ನು ಬಳಸಿರೋದ್ರಿಂದ ಗಿಡಗಳಿಗೆ ಅತ್ಯುತ್ತಮ ಆಹಾರವನ್ನು ನಾವು ಕೊಟ್ಟಂತೆ ಆಗುತ್ತೆ. ಹಾಗೆ ನಾವು ಕೀಟನಾಶಕ ತಯಾರಿಕೆಯಲ್ಲಿ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ ಬಳಸಿರೋದು ಸೋಪು ಬಂದು ಕೀಟನಾಶಕಗಳು ಒಂದು ಕಡೆಯಿಂದ ಒಂದು ಕಡೆಗೆ ಶಿಫ್ಟ್ ಆಗದಂತೆ ಜಾರುವಿಕೆಯನ್ನು ಸೋಪು ಹೊಂದಿರೋದ್ರಿಂದ ಕೀಟನಾಶಕಗಳು ಹರಿಯೋದಕ್ಕೆ ಆಗದೇ ಇರೋಂಥ ಕಾರಣದಿಂದ ಕೀಟನಾಶಕಗಳು ಅಲ್ಲೇ ಸಾಯ್ತವೆ. ಹಾಗೆ ಗಾಢವಾದಂತಹ ವಾಸನೆಯಿಂದ ಕೂಡಿರೋದ್ರಿಂದ ಸ್ಮೆಲ್ ಇರೋದ್ರಿಂದ ಕೂಡ ಕೀಟನಾಶಕಗಳು ಸಾಯ್ತವೆ. ಹಾಗೆ ಆಲೋವೆರಾ ಕಹಿ ಇರೋದ್ರಿಂದ ಕಹಿ ಮತ್ತು ವಾಸನೆಗೆ ಮಾತ್ರ ಕೀಟನಾಶಕಗಳು ಸಾಯೋದು ಅಂತ ಹೇಳ್ತಾರೆ. ಹಾಗಾಗಿ ಈ 2 ರೀತಿಯ ಕಹಿ ಮತ್ತು ವಾಸನೆಯನ್ನು ಹೊಂದಿರುವಂತಹ ಇಂಗ್ರೀಡಿಯೆಂಟ್ಗಳನ್ನ ಬಳಸಿ ನಾವು ಕೀಟನಾಶಕವನ್ನು ಇವತ್ತು ತಯಾರು ಮಾಡಿದ್ದೇವೆ. ಹಾಗಾಗಿ ನಾವು ಈ ರೋಗಗಳನ್ನು ಹತೋಟಿಗೆ ತಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಾವು ಬಳಸಿರುವಂಥ 3 ಇಂಗ್ರೀಡಿಯೆಂಟ್ ನಮ್ಮ ಮನೆಯಲ್ಲಿ ಆರಾಮಾಗಿ ಸಿಕ್ಕೋದ್ರಿಂದ ಗಿಡಗಳಿಗೆ ನಾವು ₹1 ಖರ್ಚಿಲ್ಲದೆ ಫರ್ಟಿಲೈಸರ್ನ ತಯಾರು ಮಾಡಿ ಬಳಸ್ಬೋದು. ಹಾಗೆ ನಮ್ಮ ಮನೆಯಲ್ಲಿ ಚಿಕ್ಕ ಗಿಡಗಳಿಗೆ ಸ್ಪ್ರೇ ಮೂಲಕ ನಾವು ಕೀಟನಾಶಕವನ್ನು ಕೊಟ್ಟೆ. ಹಾಗೆ ನಮ್ಮ ಮನೆಯಲ್ಲಿ ದೊಡ್ಡ ದಾಸವಾಳ ಗಿಡ ಇದೆ, ಆಲ್ರೆಡಿ ನಾವು ಕಟ್ಟಿಂಗ್ ಕೂಡ ಮಾಡಿದ್ದೀವಿ ಈ ಫೆಬ್ರವರಿ ತಿಂಗಳಲ್ಲಿ. ಇದರಲ್ಲಿ ನೋಡಿ ಇಷ್ಟೊಂದು ಕೀಟಗಳು ಸೇರಿಕೊಂಡಿದೆ, ಈ ರೋಗ ಬಂದಿದೆ. ಇದಕ್ಕೂ ಕೂಡ ನಾನೀಗ ಯಾವ ರೀತಿ ಇದಕ್ಕೆ ಕೀಟನಾಶಕವನ್ನು ಕೊಡ್ತೇನೆ ಅಂತ ನೋಡೋಣ. ನಾನು ಮೊದಲಿಗೆ ಇಲ್ಲಿ
ಒಂದು ಮುಕ್ಕಾಲು ಜಗ್ಗಷ್ಟು ಕೀಟನಾಶಕವನ್ನು ತಗೊಂಡಿದ್ದೀನಿ. ಅದಕ್ಕೆ ನಾನು ಸುಮಾರು ಒಂದು 5 ಜಗ್ಗಷ್ಟು ನೀರನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಸ್ಪ್ರೇ ಕೊಡೋಕ್ಕಾಗಲ್ಲ, ಹಾಗಾಗಿ ನಾನು ಇದಕ್ಕೆ 5 ಲೀಟರ್ ನೀರು ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಂತಹ ಈ ನೀರನ್ನು ನಾನು ಗಿಡಗಳಿಗೆ ಹೀಗೆ ಕೊಡ್ತಾಯಿದ್ದೀನಿ. ಇದಕ್ಕೆ ಸ್ಪ್ರೇ ಮಾಡೋದಕ್ಕೆ ನನ್ನ ಹತ್ರ ಯಾವುದೇ ರೀತಿ ಸ್ಪ್ರೇಯರ್ ಕೂಡ ಇಲ್ಲ, ಇಷ್ಟು ದೊಡ್ಡದಕ್ಕೆ ಸ್ಪ್ರೇ ಮಾಡೋದಕ್ಕೆ. ಹಾಗೆ ಗಿಡ ತುಂಬ ದೊಡ್ಡದಾಗಿರೋದ್ರಿಂದ, ಮರದ ರೀತಿ ಇರೋದ್ರಿಂದ ಅಂಥವುಗಳಿಗೆ ನಾವು ಸ್ವಲ್ಪ ಜಾಸ್ತಿನೇ ಈ ರೀತಿ ನೀರನ್ನ ಸೇರಿಸಿ ನಾವು ಗಿಡಗಳಿಗೆ ಈ ರೀತಿ ಕೊಡಬೇಕಾಗುತ್ತೆ. ಇದರಿಂದ ಕೂಡ ಕೀಟನಾಶಕವಾಗೋದು ಖಂಡಿತ. ಯಾಕೆಂದರೆ ನಾನು ಈ ಗಿಡಕ್ಕೆ ನಾನು ಯಾವಾಗಲೂ ಹಾಗೇ ಮಾಡೋದು. ಅದೆಷ್ಟೇ ದೊಡ್ಡ ಗಿಡ ಆಗಿದ್ದರೂ ಕೂಡ ನಾವು ಸ್ಪ್ರೇಯರ್ ಇಲ್ಲ ಅಂದಾಗ ಈ ರೀತಿ ಸ್ವಲ್ಪ ಜಾಸ್ತಿ ನೀರನ್ನು ರೆಡಿ ಮಾಡಿಕೊಂಡು ನಾವು ಗಿಡಗಳ ಎಲ್ಲ ಭಾಗಕ್ಕೂ ನೀರು ತಗಲೋ ರೀತಿ ನಾವು ಈ ರೀತಿ ಕೊಡಬೇಕಾಗುತ್ತೆ. ಎಷ್ಟೋ ಜನ ದೊಡ್ಡ ಗಿಡಗಳಲ್ಲಿ ರೋಗ ಬಂದಿದೆ, ಮರಗಳ ರೀತಿ ಇದೆ ಅಂತ ಹೇಳ್ತಾರೆ. ಅಂಥವರು ಈ ರೀತಿ ಕೀಟನಾಶಕವನ್ನು ಸ್ಪ್ರೇಯರ್ ಇಲ್ಲ ಅಂದಾಗ ಈಗೂ ಕೂಡ ಮಾಡಬಹುದು ಅಂತ ಹೇಳ್ತಾ ಹಾಗೆಯೇ ವೀಳ್ಯದೆಲೆ ಬಳ್ಳಿ ಇದೆ, ಅದರಲ್ಲೂ ಕೂಡ ನೋಡಿ ಈ ರೀತಿ ರೋಗಗಳು ಇದೆ. ಈ ರೀತಿ ರೋಗಗಳು ಒಂದು ಎಲೆಗೆ ಬಂದರೆ ಸಾಕು, ಎಲ್ಲ ಕಡೆಯೂ ರೋಗ ಹರಡೋದಕ್ಕೇನು ತುಂಬ ದಿನ ತಗೊಳ್ಳೋದಿಲ್ಲ. ಇದಕ್ಕೂ ಕೂಡ ನಾನು ಹಾಗೆಯೇ ನೀರನ್ನು ಒಂದು ಜಗ್ ಮುಖಾಂತರ ಸ್ಪ್ರೇ ಮಾಡೋದಕ್ಕಾಗಲ್ಲ ಇದು, ಹಾಗಾಗಿ ಜಗ್ ಮುಖಾಂತರ ಇದಕ್ಕೂ ಕೂಡ ನಾನು ಹಾಗೆಯೇ ನೀರನ್ನು ಹಾಕ್ತೇನೆ. ಗಿಡದ ಎಲ್ಲ ಭಾಗಗಳಿಗೂ ನೀಟಾಗಿ 2 ಗಿಡಗಳಿಗೂ ಸ್ಪ್ರೇ ಮಾಡಿ ಮುಗೀತು ಕೆಲಸ. ಈಗ ನಾನು ನೆಲ ತೊಳೆಯುವಂತಹ ಕೆಲಸವನ್ನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಇಲ್ಲಿಗೆಲ್ಲ ಆರಿರುತ್ತೆ ನಾವು ಕೊಟ್ಟಂತಹ ಫರ್ಟಿಲೈಸರು. ಹಾಗಾಗಿ ಕ್ಲೀನಿಂಗ್ ಕೆಲಸವನ್ನು ಮುಗಿಸಿ ಮನೆಗೆ ಹೋಗ್ತೇನೆ. ಹಾಗೆ ತುಂಬ ಬೇಸಿಗೆ ಕಾಲ ಆಗಿರೋದ್ರಿಂದ ಗಿಡಗಳಿಗೆ 2 ಟೈಮ್ ನಾವು ನೀರನ್ನು ಕೊಡ್ತಾಯಿದ್ದೀನಿ. ಇವಾಗೆಲ್ಲ ನಾವು ಕ್ಯಾನಲ್ಲಿ ನೀರು ಹಾಕೋದು, ಎಲ್ಲ ಪೈಪಲ್ಲೇ ನೀರು ಹಾಕೋದು. ಯಾಕೆಂದರೆ ಗಿಡಗಳಿಗೆ ನಾವು ಕ್ಯಾನಲ್ಲಿ ಹಾಕುವಂತಹ ನೀರು ಸಾಲೋದಿಲ್ಲ, ಅವು ಒಣಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ನಾವು ಎಲ್ಲದಕ್ಕೂ ಪೈಪಲ್ಲೇ ಹಾಕ್ತಾಯಿದ್ದೀನಿ. ಹಾಗೆ ಈ ಗಿಡಗಳಿಗೆ ಸಾಧ್ಯವಾದಷ್ಟು ನಾನು ಸ್ಪ್ರೇ ಕೂಡ ಮಾಡಿಬಿಡ್ತೀನಿ. ಬೆಳಿಗ್ಗೆ ಟೈಮ್ ಸ್ಪ್ರೇ ಮಾಡ್ತೀನಿ, ಸಂಜೆ ಹೊತ್ತೆಲ್ಲ ಸ್ಪ್ರೇ ಕೊಡಲ್ಲ. ಸಂಜೆ ಹೊತ್ತು ಕೊಟ್ಟು ಪ್ರಯೋಜನ ಇಲ್ಲ. ಬೆಳಿಗ್ಗೆ ಹೊತ್ತಾದರೆ ಗಿಡಗಳಿಗೆ ಸ್ವಲ್ಪ ಬಿಸಿಲು ತಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ 2 ಡೇಸ್ಗೊಮ್ಮೆ ನಾನು ಗಿಡಗಳಿಗೆ ಸ್ಪ್ರೇ ಕೂಡ ಕೊಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಇದುವರೆಗೆ ನನ್ನ ಈ ಕೀಟನಾಶಕ ತಯಾರಿಕಾ ವಿಡಿಯೋವನ್ನು ನೋಡಿದರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋವನ್ನು ಇದುವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.